ಇಂದು ಬೆಳಗ್ಗೆ 10 ಅಷ್ಟೊತ್ತಿಗೆ ರಾಜ್ಯದ ಬಜೆಟ್ ಅನ್ನು ಮಂಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಾ ಇದ್ದಾರೆ. ಸೊ ನಮಗೇನು ಸಿಗುತ್ತೆ ಅಂತ ಎಲ್ಲ ವರ್ಗಗಳು ಕೂಡ ಕುತೂಹಲದಿಂದಿರಬೇಕಾದ್ರೆ ಮಹಿಳೆಯರು ಮಾತ್ರ ಒಂದೇ ಡಿಮ್ಯಾಂಡ್ ನೀಡ್ತಾ ಇದ್ದಾರೆ. ಅದೇ ಗೃಹಲಕ್ಷ್ಮಿ ಕಾಸನ್ನ ಇನ್ ಟೈಮಿಗೆ ಕೊಡಿ ಅಂತ. ಬಜೆಟ್ ಬಗ್ಗೆ ನಮ್ಗೆ ಇಷ್ಟೇ ನಿರೀಕ್ಷೆ. ಮೊದಲು ಗೃಹಲಕ್ಷ್ಮಿ ಗ್ಯಾರಂಟಿಗೆ ದಿನಾಂಕವನ್ನು ಫಿಕ್ಸ್ ಮಾಡಿ ನಿಗದಿತ ದಿನಾಂಕದೊಳಗೆ ಗೃಹಲಕ್ಷ್ಮಿ ದುಡ್ಡು ಹಾಕಿ ಅಂತ ಬೆಂಗಳೂರು ಮಹಿಳೆಯರು ಆಗ್ರಹಿಸ್ತಾ ಇದ್ದಾರೆ. ಗೃಹಲಕ್ಷ್ಮಿ ದುಡ್ಡು ಬಾರದೇ ಇರೋದ್ರಿಂದ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದು ನಿಗದಿತ ದಿನದೊಳಗೆ ಕಾಸು ಹಾಕುವಂತೆ ಅವ್ರದ್ದು ಡಿಮ್ಯಾಂಡ್. ಬೇಕು ಮೇಡಮ್ರೆ, ನನಗೆ ಯಾರು ನೋಡೋಲ್ಲ, ಯಜಮಾನ್ರಿಲ್ಲ, ಮಕ್ಕಳಿಲ್ಲ, ನಾನು ಇರೋಳೆ ಒಬ್ಬಳು. ನಮಗೆ ಬೇಕೇ ಬೇಕು ದುಡ್ಡು. ಯಾರು ಏನು ಮಾಡ್ಕೋತಾರೋ ಏನೋ, ನಮಗೆ ಬೇಕು. ನಮ್ಗೆ ಯಾರು ಇಲ್ಲ ನೋಡಿ, ಕಣ್ಣು ಬೇರೆ ಕಾಣಲ್ಲ. ಇದು ನಂಗೆ ಆಪ್ರೇಷನ್ ಬೇರೆ ಮಾಡಿಸ್ಬೇಕು. ನಮ್ಗೆ ಪದೇ ಇವತ್ತು ಆಗ್ತಾರೆ, ನಾಳೆ ಆಗ್ತಾರೆ, ನಾಡ್ದು ಆಗ್ತಾರೆ ಅಂತ ಬೇಡ. ನಮಗೆ ಆದಷ್ಟು ಬೇಗ ಕೊಡಿ. ನಮ್ಗೆ ಕಷ್ಟ ಇದೆ. ಅವಾಗ ನಾವು ಓಟ್ ಕೊಡಬೇಕಾದ್ರೆ ಕೊಟ್ಟಿದ್ದೀವಿ. ನಾವು ನಿಮ್ಮ ಹಿಂದೆ ತಿರುಗಿದ್ದೀವಿ ಬಿಸಿಲಲ್ಲಿ ನಾಯಿ ಥರ. ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ. ಅಕ್ಕಿ ದುಡ್ಡಂತೂ ಒಂದೇ ತಿಂಗಳು ಬರೋದೇ ಇಲ್ಲ. ಅಕ್ಕಿ ದುಡ್ಡು ಹೋಗೋದು ನೋಡೋದು. ಆ ಡಿಪೋವಲ್ಲಿ ರೆಸ್ಪಾನ್ಸೇ ಇಲ್ಲ. ಡಿಪೋವಲ್ಲಿ ಅಲ್ಲಿ ಯಾರು ಕೇಳೋರೇ ಇಲ್ಲ. ಬಡವ್ರ ಬಗ್ಗರನ್ನ ಏನು ಮಾಡಬೇಕು? 3 ತಿಂಗಳಾಯಿತು ಬಂದಿಲ್ಲ. ಮೇಡಮ್, ಬಜೆಟ್ ಬಗ್ಗೆ ನಮಗೇನು ಅಷ್ಟು ಗೊತ್ತಿಲ್ಲ. ಬಟ್ ಗೃಹಲಕ್ಷ್ಮಿದು ಆಶ್ವಾಸನೆ ಕೊಟ್ಟ ಮೇಲೆ ತಿಂಗಳು ಹಾಕಲೇಬೇಕು. ಯಾಕಂದರೆ ಹೆಣ್ಮಕ್ಳು ಕಮಿಟ್ಮೆಂಟು ಏನೋ ಒಂದು ಬರುತ್ತಿಲ್ಲ ಅಂದ್ಬಿಟ್ಟು ಒಂದು ಚೀಟಿ ವ್ಯವಹಾರನೋ ಒಂದು ಆಸೆ ಇಟ್ಕೊಂಡು ವ್ಯವಹಾರ ಮಾಡಿರ್ತಾರೆ. ಮಕ್ಳಿಗೂ ಕೊಡ್ಸೋಕ್ಕೆ ಏನಾದ್ರು ಒಂದು ಆಸೆ ಇಟ್ಕೊಂಡಿರ್ತಾರೆ. ಅದು ಪ್ರತಿ ತಿಂಗಳು ತಪ್ಪಿಸಿ ಒಂದು 3 ತಿಂಗಳಿಗೆ ಬರೋದು, 4 ತಿಂಗಳಿಗೆ ಹಾಕೋದು, ಹಿಂಗೆ ಮಾಡ್ತಾರೆ. ಅಲ್ಲಿ ಎಲ್ಲರೂ ಮತ್ತೆ ಯಾರನ್ನ ಏನು ನೀವು ದುಡ್ಡು ಕೊಡ್ತಾ ಇಲ್ಲ ಅಂತ ಗಲಾಟೆ ಮಾಡಿದಾಗ, ಇಲ್ಲ 4 ತಿಂಗಳದು ಹಾಕ್ತೀವಿ ಅಂತ ಬರೇ ಇಲ್ಲ ಬಂದಿಲ್ಲ. ಇನ್ನು ಬಂದು ಹೋಗ್ತೀವಿ. ಬಂದು ಹೋಗ್ತೀವಿ ಮೇಡಮ್. ಮನೆಯೂ ಬಂದಿಲ್ಲ ಅಂದರು. ಬರೀ 500 ರೂಪಾಯಿ ಕೊಡ್ತಾರೆ. ಪಿಂಚನ ಸರಿ ನಾವೇ ಕೊಡಲ್ಲ. ಬಂದು ಕೇಳ್ತೀವಿ ಬಿಡೋರು. ಅದು ಪಿಂಚನ್ಗೆ ಬಂದಿದ್ದೀವಿ ಮೇಡಮ್. ನಾವು ಅದು ಮಾಡಿದ್ರೆ ಒಳ್ಳೇದೇ. ಅದೇ ಒಂದು 2 ತಿಂಗಳು ನಿಲ್ಲಿಸ್ತಾರೆ. ಅದೇ ಅವರು ಎಲೆಕ್ಷನ್ ಟೈಮಲ್ಲಿ ಕಳಿಸ್ತಾರೆ, ಮತ್ತೆ ನಿಲ್ಲಿಸ್ತಾರೆ, ತಿರ್ಗಿ ಇದು ಮಾಡ್ತಾರೆ. ಡೇಟ್ ಫಿಕ್ಸ್ ಮಾಡಬೇಕು ಅಲ್ವಾ? ಅವ್ರು ಮಾಡಿರೋದು ಒಳ್ಳೇದೇ, ಇಲ್ಲ ಅಂತ ಹೇಳಲ್ಲ. ಸ್ವಲ್ಪ ಬಜೆಟು ಜಾಸ್ತಿ ಮಾಡಬೇಕು. ಅವರು ಬರೀ 2,000 ರೂಪಾಯಿ ಏನಕ್ಕೂ ಸಾಲಲ್ಲ. ಮಾತ್ರೆಗಳಿಗೆ ಸಾಲಲ್ಲ. ಕೊಡಂಗಿದ್ರೆ ಕರೆಕ್ಟಾಗಿ ಕೊಡಬೇಕು. ಇಲ್ಲ ಅಂದ್ರೆ ಬಂದೇ ಇಲ್ಲ ನಮಗೆ. ಇವಾಗ ಬರ್ತದೆ, ನಾಳೆ ಬರ್ತದೆ, ಬಂದಾಗೆಲ್ಲ ಕೇಳ್ತಾನೆ ಇರ್ತೀನಿ. ಬರ್ತದೆ ಅಂತಾರೆ ಹೊರತು ಬಂದಿಲ್ಲ. ಅದೇ ಬರಬೇಕು ಅಂತಾನೆ ನಮಗೆ.